ಟಿಟಿಡಿ ಅಧ್ಯಕ್ಷರಾದಂತಹ ಬಿಆರ್ ನಾಯ್ಡುರವರು ಕುಟುಂಬ ಸಮೇತರಾಗಿ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬೆಂಗಳೂರಿನ ಸದಾಶಿವನಗರದಲ್ಲಿ ಭೇಟಿಯಾಗಿ ಸನ್ಮಾನಿಸಿದರು. ಇದೇ ವೇಳೆ ಟಿಟಿಡಿ ಅಧ್ಯಕ್ಷರನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಸನ್ಮಾನ ಮಾಡಿದರು. ಡಿಕೆ ಶಿವಕುಮಾರ್ ಅವರಿಗೆ ತಿರುಪತಿ ಪ್ರಸಾದ ನೀಡಿದಂತಹ ಬಿಆರ್ ನಾಯ್ಡುರವರು ತಿರುಪತಿಗೆ ಬರುವಂತೆ ಡಿಸಿಎಂಗೆ ಆಹ್ವಾನ ನೀಡಿದರು. ಕುಟುಂಬ ಸಮೇತ ಬರೋದಾಗಿ ಡಿಕೆಶಿ ಅವರು ಕೂಡ ಹೇಳಿದರು. ಇದೇ ವೇಳೆ ಡಿಕೆ ಶಿವಕುಮಾರ್ ತಿರುಪತಿ ದೇವಸ್ಥಾನ ನಿರ್ಮಾಣಕ್ಕೆ ಕನಕಪುರ ರಸ್ತೆಯಲ್ಲಿ ಉಚಿತವಾಗಿ 15 ಎಕರೆ ಭೂಮಿ ನೀಡೋದಾಗಿ ಭರವಸೆ ಕೊಟ್ಟರು. ಟಿವಿ5ನ ನಿರ್ದೇಶಕರಾದಂತಹ ಅನಿಲ್ ಸಿಂಗ್, ಟಿಟಿಡಿ ಅಧ್ಯಕ್ಷರ ಕುಟುಂಬ ಸದಸ್ಯರು, ಕಾಂಗ್ರೆಸ್ ಮುಖಂಡ ಗುರಪ್ಪ ನಾಯ್ಡು ಅವರು ಕೂಡ ಹಾಜರಿದ್ದರು. Definitely we will do it. Yes. You will send me a small letter to me. To give them minimum 15 acres to you. 5 acres are done. 15 acres, 10 acres, give letter. Then we will negotiate with my officers. Huh? ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಟಿಟಿಡಿ ಅಧ್ಯಕ್ಷರಾಗಿರುವಂತಹ ಬಿಆರ್ ನಾಯ್ಡುರವರು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ತಮ್ಮ ಕುಟುಂಬ ಸಮೇತರಾಗಿ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬೆಂಗಳೂರಿನ ಸದಾಶಿವನಗರದಲ್ಲಿ ಭೇಟಿ ಮಾಡಿ ಸನ್ಮಾನ ಮಾಡಿದ್ರು. ಇದೇ ವೇಳೆ ಟಿಟಿಡಿ ಅಧ್ಯಕ್ಷರನ್ನು ಕೂಡ ಡಿಕೆ ಶಿವಕುಮಾರ್ ಸನ್ಮಾನಿಸಿದರು. ಡಿಕೆ ಶಿವಕುಮಾರ್ ಅವರಿಗೆ ತಿರುಪತಿ ಪ್ರಸಾದ ನೀಡಿದಂತಹ ಬಿಆರ್ ನಾಯ್ಡುರವರು ತಿರುಪತಿಗೆ ಒಮ್ಮೆ ಬಂದು ಹೋಗಿ ಅಂತ ಡಿಸಿಎಂಗೆ ಆಹ್ವಾನ ಕೊಟ್ಟರು. ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಗುಮುಖದಿಂದಲೇ ಕುಟುಂಬ ಸಮೇತರಾಗಿ ಬರೋದಾಗಿ ಹೇಳಿದ್ರು. ಅದೇ ರೀತಿಯಾಗಿ ತಿರುಪತಿ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಕನಕಪುರ ರಸ್ತೆಯಲ್ಲಿ ಉಚಿತವಾಗಿ 15 ಎಕರೆ ಭೂಮಿ ನೀಡೋದಾಗಿ ಭರವಸೆ ಕೂಡ ಕೊಟ್ಟರು. ಟಿವಿ5 ನಿರ್ದೇಶಕರಾದಂತಹ ಅನಿಲ್ ಕುಮಾರ್ ಸಿಂಗ್, ಟಿಟಿಡಿ ಅಧ್ಯಕ್ಷರು, ಕುಟುಂಬ ಸದಸ್ಯರು ಕೂಡ ಇದ್ದರು. ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಗುರಪ್ಪ ನಾಯ್ಡು ಅವರು ಕೂಡ ಹಾಜರಿದ್ದರು. Sir, ma'am. Definitely we will do it. Yes. You will send me how many acres you need? 5 acres. This is 5 acres. We can make any good thing. 5 acres. Kankar road alla kodtare. Nam Kankar road alla kodtare. Doing Kalyanka. That is having the Kalyan road. National level. See.